ಗೃಹೋಪಯೋಗಿ ಅಡುಗೆ ಅನಿಲ ಸಿಲಿಂಡರ್ ಅನ್ನು ವಾಣಿಜ್ಯ ಸಿಲಿಂಡರ್ಗಳಿಗೆ ರೀಫಿಲ್ಲಿಂಗ್ ಮಾಡಿ ಕೆಲವು ಹೋಟೆಲ್, ಡಾಬಾ, ಬೇಕರಿ, ಬೀದಿ ಬದಿ ಹೋಟೆಲ್ಗಳಲ್ಲಿ ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸ್ತಿರಬಹುದು ಎನ್ನುವ ಗುಮಾನಿಯಿಂದ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ರಶ್ಮಿ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳ ತಂಡ ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ಚಿಕ್ಕಬಳ್ಳಾಪುರ ತಾಲೂಕಿನ ಹೋಟೆಲ್, ಡಾಬಾ, ಬೇಕರಿ, ಬೀದಿ ಬದಿ ಹೋಟೆಲ್ಗಳ ಮೇಲೆ ಕಾರ್ಯಾಚರಣೆ ನಡೆಸಿದರು. ಇನ್ನು ಕಾರ್ಯಾಚರಣೆ ವೇಳೆ ಹೋಟೆಲ್ಗಳಿದ್ದ ಖಾಲಿ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಬಿಡದೆ ಜಪ್ತಿ ಮಾಡಿದರು. ಇನ್ನು ಚಿಕ್ಕಬಳ್ಳಾಪುರ ನಗರದ ಭಗವತಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಖಾಲಿ ಇದ್ದ 20 ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಜಪ್ತಿ ಮಾಡಿ ಖಾಲಿ ಸಿಲಿಂಡರ್ಗಳನ್ನು ಇಟ್ಟುಕೊಳ್ಳಬಾರದು ಎಂದು ಎಚ್ಚರಿಕೆ ನೀಡಿದರು. ಎಲ್ಲ ಹೋಬಳಿಯಲ್ಲೂ ನಾವು ಟೀಮ್ಸ್ ಫಾರ್ಮ್ ಮಾಡಿದ್ದೀವಿ. ಇವತ್ತು ಕಸ್ಬಾ, ನಂದಿ, ಮಂಡಿಕಲ್ ಮತ್ತು ಟೌನ್ ಲಿಮಿಟ್ಸಲ್ಲಿ ಟೀಮ್ಸ್ ಆಗಿ ಹೋಗ್ತಾ ಇದ್ದಾರೆ. ಇವತ್ತು ನಾವು ಒಂದು 6 ಕಡೆ ಹೋಗಿದ್ವಿ ಬೆಳಗ್ಗೆಯಿಂದ. 6 ಕಡೆ ಹೋಗಿದ್ದಕ್ಕೆ ಒಂದು 13 ಡೊಮೆಸ್ಟಿಕ್ ಸಿಲಿಂಡರ್ನ ಸೀಸ್ ಮಾಡಿದ್ದೀವಿ. ಅಂದರೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸಲ್ಲಿ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಇಲ್ಲಿ 2 ಕಡೆ ಅಲ್ಲಿ ಒಂದು ಅನ್ಆಥರೈಸ್ಡ್ ಆಗಿ ಕಮರ್ಷಿಯಲ್ದು ಗ್ಯಾಸ್ ಇಟ್ಕೊಂಡಿರೋದು, ಮತ್ತು ಇಲ್ಲಿ ಭಗವತಿ ಗ್ರ್ಯಾಂಡಲ್ಲಿ ಒಂದು 27 ಸಿಲಿಂಡರ್ ಕಮರ್ಷಿಯಲ್. ಅಷ್ಟೊಂದು ಸ್ಟಾಕ್ ಇಟ್ಕೊಳ್ಳೋಂಗಿಲ್ಲ, ಬಿಕಾಸ್ ಬೇರೆ ಕಡೆಗೂ ಅದು ಶಾರ್ಟೇಜ್ ಆಗುತ್ತೆ. ಸೊ ಅವ್ರದ್ದು ಕನೆಕ್ಷನ್ 2 ಡೊಮೆಸ್ಟಿಕ್ ಸೀಸ್ ಮಾಡಿದ್ದೀವಿ ಇಲ್ಲಿ, ಮತ್ತು ಒಂದು 27 ಕಮರ್ಷಿಯಲ್ ಸಿಲಿಂಡರ್ ಇತ್ತು, ಅದನ್ನು 20 ಸೀಸ್ ಮಾಡಿದ್ದೀವಿ. ಒಂದು 7 ಇಲ್ಲೇ ಬಿಟ್ಟಿದ್ದೀವಿ. ಕಮರ್ಷಿಯಲ್ ಸಿಲಿಂಡರ್, ಖಾಲಿ ಸಿಲಿಂಡರ್ ಅದನ್ನು ಮಾಡ್ಬೋದು. ಕಮರ್ಷಿಯಲ್ ಸಿಲಿಂಡರ್ ಖಾಲಿ ಸಿಲಿಂಡರ್, ಫುಲ್ ಸಿಲಿಂಡರ್. ಸೊ ಖಾಲಿ ಇದ್ರೆ ನಾವೇನು ಸೀಸ್ ಮಾಡೋಕೆ ಕಮರ್ಷಿಯಲ್ ಸಿಲಿಂಡರ್ ಅದು ಗ್ಯಾಸ್ ಇತ್ತು ಅದರಲ್ಲಿ? ಇತ್ತು ಹೌದು. ಎಲ್ಲ ಸಿಲಿಂಡರ್ ಫುಲ್ ಇತ್ತು? ಹೌದು. ಈಗ ಟೋಟಲ್ ಎಷ್ಟು ಸಿಲಿಂಡರ್ ಆಗಿದೆ? ಕಮರ್ಷಿಯಲ್ಲು 22 ಆಗಿದೆ. ರೆಸಿಡೆನ್ಷಿಯಲ್ ಪರ್ಪಸ್ ಅಂದರೆ ಮನೆ ಪರ್ಪಸ್ಗೆ ಯೂಸ್ ಮಾಡೋ ಅಂಥದ್ದು 13 ಆಗಿದೆ. ಬಟ್ ಎಲ್ಲ ಗ್ಯಾಸ್ ಫುಲ್ ಇದೆಯಾ? ಹಾಂ, ಫುಲ್ ಇದೆ. 13 ಎಲ್ಲಿತ್ತು ಮೇಡಮ್? 13 ಅದೇ ವೇರಿಯಸ್ ಶಾಪ್ಸಲ್ಲಿ, ಸ್ಟಾರ್ಟಿಂಗ್ ಟೌನ್ ಲಿಮಿಟ್ಸಲ್ಲಿ ಬರುತ್ತಲ್ವ, ವಾಪ್ಸಂದ್ರ ಅಲ್ಲಿ ಹೋಗಿದ್ವಿ, ಅಲ್ಲಿ ಸೀಸ್ ಮಾಡಿದ್ವಿ. ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಇಲ್ಲ. ಅಂದರೆ ಕನೆಕ್ಷನ್ ಡಾಕ್ಯುಮೆಂಟ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಪ್ರೊಡ್ಯೂಸ್ ಮಾಡಿದ್ರೆ ಅದರಲ್ಲಿ ಕನೆಕ್ಷನ್ಸ್ ನೋಡಿಕೊಂಡು ಅವ್ರ ಅವೈಲಬಿಲಿಟಿ ನೋಡ್ಕೊಂಡು ಕನೆಕ್ಷನ್ಸ್ ಕೊಟ್ಟಿರ್ತಾರೆ. ಬಟ್ 27 ಅಷ್ಟು ಇಟ್ಕೊಳ್ಳೋಕ್ಕೆ ಪ್ರಾವಿಷನ್ ಇಲ್ಲ ಯಾರಿಗೆ ಆಗಲಿ. ಚಿಕ್ಕಬಳ್ಳಾಪುರ ತಾಲೂಕಿನ ಸೇಠ್ದಿನ್ನೆ ಬಳಿ ಇರುವ ನಂದಿನಿ ಗಾರ್ಡನ್ ಹೋಟೆಲ್ನಲ್ಲಿ 2 ಅಡುಗೆ ಸಿಲಿಂಡರ್ಗಳು, ಪ್ರಣವ್ ಹೋಟೆಲ್ನಲ್ಲಿದ್ದ 6 ಅಡುಗೆ ಸಿಲಿಂಡರ್ಗಳನ್ನು ಜಪ್ತಿ ಮಾಡಲಾಯಿತು. ಮತ್ತೊಂದೆಡೆ ಗುಡಿಬಂಡೆ ಪಟ್ಟಣದಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದ 45 ಸಿಲಿಂಡರ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದು 163 ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಅದರಲ್ಲಿ ಖಾಲಿ 28 ವಾಣಿಜ್ಯ ಬಳಕೆ ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಇನ್ನೂ ಖಾಲಿ ಸಿಲಿಂಡರ್ಗಳನ್ನು ಗ್ಯಾಸ್ ಸರಬರಾಜು ಮಾಡೋರು ತೆಗೆದುಕೊಂಡು ಹೋಗಿಲ್ಲ. ಅದಕ್ಕೆ ನಾವೇನು ಮಾಡೋದು ಎಂದು ಹೋಟೆಲ್ ಮಾಲೀಕರು ಅಸಮಾಧಾನ ವ್ಯಕ್ತಪಡಿಸಿದರು. ಖಾಲಿ ಸಿಲಿಂಡರ್ ಅದು ಟೋಟಲ್ 27 ಸಿಲಿಂಡರ್ ಇದೆ. ನಾವು ಹೋದ ತಿಂಗಳು ಹಾಕಿರೋದು ಗ್ಯಾಸ್ ಯಾವಾಗಿಂದ ಸ್ಟಾಪ್ ಆಗಿದೆ ಬರೋದು, ಅವಾಗಿಂದ ಗ್ಯಾಸ್ ಇಲ್ಲ. ಆ ಖಾಲಿ ಸಿಲಿಂಡರ್ ಅವ್ರು ಬಂದು ತೊಗೊಂಡೋಗಿಲ್ಲ, ಲೋಡು ಬಂದಿಲ್ಲ, ಐಟಮು ಅದು ಎತ್ಕೊಂಡು ಹೋಗಿಲ್ಲ. ಖಾಲಿ ಸಿಲಿಂಡರ್, ಆ ಖಾಲಿ ಸಿಲಿಂಡರ್ ಮಾತ್ರ ಇಲ್ಲಿ ಇರೋದು. ಆಮೇಲೆ ಅದು ಚಿಕ್ಕದು 2 ಸಿಲಿಂಡರ್ ಇರೋದು, ಅದು ಪ್ರೈವೇಟ್ ಗ್ಯಾಸು, ಜ್ಯೋತಿ ಗ್ಯಾಸ್ ಅಂತೇಳಿ 12 kg ಅದು, 14 kg ಅಲ್ಲ. ಗೌರ್ಮೆಂಟ್ ಸಿಲಿಂಡರ್ ಅಲ್ಲ, ಅದು ಸಬ್ಸಿಡಿಯಾಗಿ ಬರುತ್ತಲ್ಲ ಆ ಸಿಲಿಂಡರ್ ಅಲ್ಲ. ಅಂಗಡಿಯಲ್ಲೆಲ್ಲ ಸಿಗ್ತದಲ್ಲ ಮಾಮೂಲಿಯಾಗಿ 12 kg ಇದು, ಆ ಸಿಲಿಂಡರ್ ಅದು. ಬಟ್ ತಹಸೀಲ್ದಾರ್ ಹೇಳ್ತಾರೆ ಅದು ಕಮರ್ಷಿಯಲ್ ಸಿಲಿಂಡರ್ ಎಲ್ಲ ಫುಲ್ ಗ್ಯಾಸ್ ಇರೋದು. ಖಾಲಿ ಸಿಲಿಂಡ್ರು ಎಲ್ಲ ಟೋಟಲಿಗೆ ಖಾಲಿ ಸಿಲಿಂಡರ್ ಮಾತ್ರ ಇರೋದು. ದೊಡ್ಡ ಸಿಲಿಂಡರ್ ಫುಲ್ ಸಿಲಿಂಡರ್ ಒಂದೂ ಇಲ್ಲ. ನಮಗೆ ಹೇಳಿದ ಟೋಟಲ್ 27 ಸಿಲಿಂಡರ್ ಇದೆ. 7 ಸಿಲಿಂಡರ್ ಬಿಟ್ಟು ಹೋಗಿದ್ದಾರೆ, 20 ಸಿಲಿಂಡರ್ ಎತ್ಕೊಂಡು ಹೋಗಿದ್ದಾರೆ. ಎತ್ಕೊಂಡು ಹೋಗಿರೋದು ಖಾಲಿ ಸಿಲಿಂಡರ್ 20 ಖಾಲಿ ಸಿಲಿಂಡರ್. ಇಲ್ಲಿ ಬಿಟ್ಟು ಹೋಗಿರೋದು ಖಾಲಿ ಸಿಲಿಂಡರ್. ಹೇಳಿದ್ವಿ, ಅವ್ರು ಕೇಳಲಿಲ್ಲ, ತಗೊಂಡೋದ್ರು. ಅಷ್ಟು ಇಟ್ಕೋಬಾರ್ದಂತಲ್ಲ, ಯಾಕೆ ಇಟ್ಕೊಂಡಿದ್ರು? ಅವ್ರು ಬಂದು ತೊಗೊಂಡೋಗಿಲ್ಲ. ಲೋಟ್ ಬಂದು ತೊಗೊಂಡು ಹೋಗಿಲ್ಲ. ಒಂದು ತಿಂಗಳಿಗೆ ಒಂದ್ಸರಿ ಬಂದು ಹಾಕಿ ಹೋಗ್ತಾರೆ ನಮಗೆ ಬೆಂಗಳೂರಿಂದ. ಅವ್ರು ಬಂದು ತೊಗೊಂಡೋಗಿಲ್ಲ, ಗ್ಯಾಸ್ ಬರ್ತಿಲ್ಲಲ್ಲ, ಅಲ್ಲಿ ಬಿಲ್ಲೇ ಬಿಟ್ಟು ಹೋಗಿದ್ದಾರೆ. ಖಾಲಿ ಸಿಲಿಂಡರ್ ಇಟ್ಕೊಳ್ಳೋದು ತಪ್ಪು ಅಂತ ಹೇಳ್ತಾರೆ ತಹಸೀಲ್ದಾರ್. ಅದು ಗೊತ್ತಿಲ್ಲ ಸರ್, ಆ ಥರ ಮಾಹಿತಿ ಏನಿಲ್ಲ. ನಾವು ಬೆಂಗಳೂರಿಂದ ಅವಾಗಿಂದನೂ ತೋರಿಸ್ತಾ ಇದ್ದೀವಿ. ಒಂದು ನಿಮಗೆ ಅಧಿಕೃತವಾಗಿ ಕಮರ್ಷಿಯಲ್ ಸಿಲಿಂಡರ್ ಕನೆಕ್ಷನ್ ಇದೆಯಾ? ಹಾಂ, ಕಲೆಕ್ಷನ್ ಇದೆ. ಎಷ್ಟಿದೆ ನಿಮಗೆ? ಅದು ಬೆಂಗಳೂರಿಗೆ ತರಿಸ್ತಾ ಇದ್ದೀವಿ. ನಾವು ಗ್ಯಾಸ್ ಹಾಕೊಂತೀವಲ್ಲ, ಅವ್ರಿಗೆ ತರಿಸ್ತಾ ಇದ್ದೀವಿ. ಆ ಬೆಂಗಳೂರಿಂದ ರಿಪೋರ್ಟ್ ಇದೆಯಲ್ಲ ಹಳೆದು, ಅಲ್ಲಿ ತರಿಸ್ಕೊಬರ್ತೀವಿ ಮನೆಗೆ. ಬನ್ನಿ, ಅವ್ರಿಗೆ ಖಾಲಿ ಸಿಲಿಂಡರ್ ಅಂತ ಮನವರಿಕೆ ಮಾಡಲಿಲ್ವಾ? ಹೇಳಿದ್ವಿ, ಖಾಲಿ ಸಿಲಿಂಡರ್ ಅಂತ ಹೇಳಿದ್ವಿ. ನೀವು ಇಷ್ಟು ಸಿಲಿಂಡರ್ ಇಟ್ಕೊಳ್ಳೋಂಗಿಲ್ಲ, ಯಾಕೆ ಇಟ್ಕೊಂಡಿದ್ವಿ ಅಂತ ಕೇಳಿ ತಗೊಂಡೋದ್ರು. ಗೃಹೋಪಯೋಗಿ ಸಿಲಿಂಡರ್ ಗ್ಯಾಸನ್ನು ವಾಣಿಜ್ಯ ಸಿಲಿಂಡರ್ಗಳಿಗೆ ರೀಫಿಲ್ಲಿಂಗ್ ಮಾಡಿ ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸಿದ್ದಾರೆ ಎಂಬ ಗುಮಾನಿ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಈಗ ಖಾಲಿ ಸಿಲಿಂಡರ್ಗಳ ಜಪ್ತಿ ಮಾಡಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.